ರಾಜ್ಯವನ್ನ ಆಳಿದ ಮುಖ್ಯಮಂತ್ರಿಗಳ ಜಾತಿ ಯಾವುದು? 54% ಜನ ಒಕ್ಕಲಿಗರು ಮತ್ತು ಲಿಂಗಾಯತರೇ ಆಗಿದ್ದಾರೆ. ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಮಹೇಶ್ ಎಂದಂಡು. ರಾಜ್ಯದಲ್ಲಿ ಈಗ ಜಾತಿ ಗಣತಿಯ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದೇ ವರದಿಗೆ ಲಿಂಗಾಯತ ಹಾಗೂ ಒಕ್ಕಲಿಗರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯವನ್ನ ಆಳಿದ ಮುಖ್ಯಮಂತ್ರಿಗಳ ಜಾತಿ ಯಾವುದು? ಯಾವ ಸಮುದಾಯದವರು ಹೆಚ್ಚು ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. 1956ರಿಂದ 2025ರವರೆಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಚುಕ್ಕಾಣಿಯಲ್ಲಿ ಏರಿದವರನ್ನ ಗಮನಿಸಿದರೆ 54% ಜನ ಒಕ್ಕಲಿಗರು ಮತ್ತು ಲಿಂಗಾಯತರೇ ಆಗಿದ್ದಾರೆ. ಅದರಲ್ಲಿಯೂ ಕೂಡ 1954ರಿಂದ 1971ರವರೆಗೆ ಲಿಂಗಾಯತ ಸಮುದಾಯದವರೇ ರಾಜ್ಯವನ್ನ ಆಳಿದ್ದಾರೆ. ಇನ್ನು 1956ರಿಂದ 1958ರವರೆಗೆ ಎಸ್ ನಿಜಲಿಂಗಪ್ಪ ಸಿಎಂ ಆಗಿದ್ರು. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇದಾದ ಬಳಿಕ 1958ರಿಂದ 1962ರವರೆಗೆ ಬಿಡಿ ಜತ್ತಿ ಅವರು ಸಿಎಂ ಆಗಿದ್ರು. ಅದಾದ ಬಳಿಕ SR ಕಂಠಿ ಅವರು ಸಿಎಂ ಆಗಿದ್ರು. ಮತ್ತೆ ಎಸ್ ನಿಜಲಿಂಗಪ್ಪನವರು ಕೂಡ ಸಿಎಂ ಆಗಿದ್ರು. ಇವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಇನ್ನು 1968ರಿಂದ 1971ರವರೆಗೆ ವೀರೇಂದ್ರ ಪಾಟೀಲ್ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ರು. ಈ ಎಲ್ಲರೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇನ್ನು ಇದಾದ ಬಳಿಕ 1972ರಿಂದ 1980ರವರೆಗೆ ದೇವರಾಜ್ ಅರಸು ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಇವರು ಅರಸು ಸಮುದಾಯಕ್ಕೆ ಸೇರಿದವರು. ಇದಾದ ಬಳಿಕ ಬ್ರಾಹ್ಮಣ ಸಮುದಾಯದ ಆರ್ ಗುಂಡೂರಾವ್ ಅವರು, ರಾಮಕೃಷ್ಣ ಹೆಗಡೆ ಅವರು ಸಿಎಂ ಆಗಿದ್ದರು. ಇನ್ನು 1988ರಿಂದ 1990ರವರೆಗೆ ಲಿಂಗಾಯತ ಸಮುದಾಯದ SR ಬೊಮ್ಮಾಯಿ ಅವರು ಜೊತೆಗೆ ವೀರೇಂದ್ರ ಪಾಟೀಲ್ ಕೂಡ ಮುಖ್ಯಮಂತ್ರಿ ಆಗಿದ್ದರು. ಇನ್ನು 1990ರಲ್ಲಿ ಈಡಿಗ ಸಮುದಾಯದ S ಬಂಗಾರಪ್ಪನವರು ಸಿಎಂ ಆಗಿದ್ರು. ನಂತರ 1992ರಲ್ಲಿ ದೇವಡಿಗ ಸಮುದಾಯದ M ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದರು. ಇನ್ನು ಮೊದಲ ಒಕ್ಕಲಿಗ ಸಿಎಂ ಆಗಿದ್ದು HD ದೇವೇಗೌಡರು. ಇನ್ನು 1996ರಲ್ಲಿ ಲಿಂಗಾಯತ ಸಮುದಾಯದ HK ಪಾಟೀಲ್ರು, ಅದಾದ ನಂತರ 1999ರಿಂದ 2004ರವರೆಗೆ ಒಕ್ಕಲಿಗ ಸಮುದಾಯದ SM ಕೃಷ್ಣ ಅವರು ಜೊತೆಗೆ 2004ರಿಂದ 2006ರವರೆಗೆ ಧರಮ್ ಸಿಂಗ್, 2006ರಿಂದ 2007ರವರೆಗೆ HD ಕುಮಾರಸ್ವಾಮಿ ಅವರು, 2007ರಿಂದ 2011ರವರೆಗೆ BS ಯಡಿಯೂರಪ್ಪನವರು ಕೂಡ ಸಿಎಂ ಆಗಿದ್ದರು. ಇನ್ನು 2011ರ ಆಗಸ್ಟ್ನಲ್ಲಿ ಒಕ್ಕಲಿಗ ಸಮುದಾಯದ ಸದಾನಂದ ಗೌಡರು, ಬಳಿಕ 2012ರಿಂದ 13ರವರೆಗೆ ಲಿಂಗಾಯತ ಸಮುದಾಯದ ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ದರು. ಇನ್ನು 2013ರಲ್ಲಿ ಕುರುಬ ಸಮುದಾಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ 2018ರಿಂದ 2019ರಲ್ಲಿ ಲಿಂಗಾಯತ ಸಮುದಾಯದ ಯಡಿಯೂರಪ್ಪನವರು, ಒಕ್ಕಲಿಗ ಸಮುದಾಯದ ಕುಮಾರಸ್ವಾಮಿ ಸಿಎಂ ಆಗಿದ್ದರು. ಇನ್ನು 2019ರಲ್ಲಿ ಮತ್ತೆ ಯಡಿಯೂರಪ್ಪನವರು ಸಿಎಂ ಆದರು. ಅದಾದ ನಂತರ 2021ರಲ್ಲಿ ಲಿಂಗಾಯತ ಸಮುದಾಯದ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ರೆ ಮತ್ತೆ ಈಗ 2023ರಲ್ಲಿ ಕುರುಬ ಸಮುದಾಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇದಾಗಿತ್ತು ಈ ಕ್ಷಣದ ಅಶ್ವವೇಗ ಡಿಜಿಟಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.